ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವಳಿಗೆ ಮತ್ತೆ ಮಾಧ್ಯಮದವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಾಯಿಗೆ ಟ್ವಿನ್ಸ್ ಬಂದಿದೆ ಕಾಯ್ದು ಆಕ್ಚುಲಿ. ಈಗ ಮತ್ತೆ ಬರೋ ಬಿಡುಗಡೆ ಅಂತ ಅಂದ್ರೆ ಮತ್ತೊಂದು ಕೂಸು ಹುಟ್ಟು ಅಂತಾನೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡ್ಲೇಬೇಕು. ಇರುವಂತ ಒಂದು ಫ್ಲೋ ಫಸ್ಟ್ ರಿಲೀಸ್ ಅಲ್ಲಿ ಏನ್ ಫ್ಲೋ ಕಟ್ ಆಗಿತ್ತು ಅಂತ ನಮ್ಗನ್ನಿಸ್ತು. ಎಲ್ಲೋ ಒಂಚೂರು ಏನೋ ಒಂದು ಮಿಸ್ಸಿಗಿದೆಯಲ್ಲ ಅಂತ ಅನ್ನಿಸ್ತು. ಈ ಕೂಸ್ ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಐ ಎಮ್ ವೆರಿ ಈಗಾಗಲೇ ಕವಿರಾಜ್ ಅವರು ಹೇಳಿದ್ರು ದಟ್ ಯಾಕೆ ಕೆಲವು ಪಾತ್ರಗಳನ್ನ ಇಷ್ಟೇ ತೋರಿಸಿದೆ, ಸೀಮಿತವಾಗಿ ಇಟ್ಟಿದೆ, ಯಾಕೆ ನಮ್ಮ ಅತ್ಯಂತ ಬ್ಯೂಟಿ ಕ್ವೀನ್ ರಾಗಿಣಿಯು ಬಂದ್ರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದೆಲ್ಲದಕ್ಕೂ ಒಂದು ಫ್ಲೋ ಸಿಕ್ಕಿದೆ. ಒಂದು ಕಂಪ್ಲೀಟ್ ಮೂವಿ ಅನ್ನೋದೊಂದು ಇಲ್ಲಿ ಇವಾಗ ನಾವು ನೋಡೋಕೆ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಆಗ್ಲೇ ಶಿವಣ್ಣ ಅವರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಅಂತ. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಪ್ರೇಕ್ಷಕರ ಸಪೋರ್ಟು, ಥಿಯೇಟರ್ ಹೋಗಿ ಸಿನಿಮಾ ನೋಡಿ. OTT ಪ್ಲಾಟ್ಫಾರ್ಮ್ ಅಲ್ಲಿ ಬರೋದಕ್ಕೆ ತಿಂಗಳು ಆಮೇಲೆ ಕೂತ್ಕೊಂಡು ನೋಡೋಣ ಅಂತ ದಯವಿಟ್ಟು ಕಾಯ್ಬೇಡಿ. ದಯವಿಟ್ಟು ಸಿನಿಮಾಗೆ ಮತ್ತೆ ನಮ್ಮ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಇಷ್ಟ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾರುಣ್ಯ ರಾವ್ ಅವರಿಗೆ ಹೂಗುಚ್ಛ ನೀಡ್ತಾ ಅವರನ್ನ ವೆಲ್ಕಮ್ ಮಾಡ್ತಾ ನೀವು ಸಿನಿಮಾ ಬಗ್ಗೆ ಮಾತನಾಡ್ಬೇಕಾಗಿ ನನಗೆ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತ ಸಂಜು ಎಕ್ಸ್ ಗೀತಾ ಪಾರ್ಟ್ 2 ಚಿತ್ರದ ತಂಡದವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದ್ ವಿಷಯ ಫಸ್ಟ್ ಹೇಳಿ ನಾನು ಚಿತ್ರದ ಬಗ್ಗೆ ಶುರು ಮಾಡ್ತೀನಿ. 10 years ago ಎಕ್ಸಾಕ್ಟ್ಲಿ June 7th ನಾನು ವಜ್ರಕಾಯ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತು ನಂಗೆ ಎಷ್ಟು ಖುಷಿ ಆಯ್ತು. ಶಿವಣ್ಣನೂ ಬಂದಿದ್ರಿ ಕಾರ್ಯಕ್ರಮಕ್ಕೆ, ನಾಗಶೇಖರ್ ನನ್ನೂ ಕರೆದ್ರು. ಸೊ ಯೂನಿವರ್ಸಲ್ ಕನೆಕ್ಟಿವಿಟಿ ಅಂತಾರ ಹಾಗೆ ನಾಗಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ, ತುಂಬಾ ಒಳ್ಳೆ ಕೆಲಸ ಮಾಡುವಂತ ನಿರ್ದೇಶಕರು. ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು. ಲವ್ ಅರ್ಥ ಕೊಡುವಂತ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ. ಸೊ ನಾನು ಅವ್ರಿಗೆ ಸ್ನೇಹಿತೆಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ. ಅವ್ರು ಮಾಡಿರ್ತಕ್ಕಂಥ ಸಂಜು ಎಸ್ ಗೀತಾದಲ್ಲಿ ನಮ್ಮ ಶ್ರೀನಗರ ಕಿಟ್ಟಿ ಅವರು ಇಸ್ ವೆರಿ ಸೆನ್ಸಿಟಿವ್ ಆಕ್ಟರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೆರಳೆಣಿಕೆಯಲ್ಲಿ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅವ್ರು ಮಾಡಿದ್ದಾರೆ. ಮತ್ತೆ ನಾನು ಯಾವಾಗ್ಲೂ ಬಾಸ್ ಅಂತಾನೆ ಕರೀತೀನಿ ಸತ್ಯ ಹೆಗಡೆ ಸರ್. ಸೊ ಈ ತರ ಒಂದು ಅದ್ಭುತವಾದ ಟೀಮು, ಅದ್ಭುತವಾದ ಆರ್ಟಿಸ್ಟ್ ಗಳು ಒಟ್ಟಿಗೆ ಸೇರಿ ಒಂದು ಚಿತ್ರಣ ಮಾಡಿದ್ದಾರೆ. ನಾನಂತೂ ತುಂಬಾನೇ ಸಾಂಗ್ ನೋಡಿದ್ಮೇಲೆ ನಂಗೆ ವಿಜುವಲ್ ಟ್ರೀಟ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಐ ಆಮ್ ಶೋರ್ ನಾಗಶೇಖರ್ ಅವರು ಪ್ರತಿಯೊಂದು ಚಿತ್ರದಲ್ಲೂ ತುಂಬಾ ಡೀಪ್ ಇಂಟೆನ್ಸ್ ಆಗಿ ಹೋಗಿರ್ತಾರೆ. ಪ್ರತಿಯೊಂದು ಕಥೆ ಆಗಿರ್ಬೋದು, ಆ ಚಿತ್ರದ ಎಳೆಗಳಲ್ಲಿ ತೋರಿಸುವಂತ ಎಕ್ಸ್ಪ್ಲನೇಷನ್. ಈ ಚಿತ್ರಕ್ಕೆ ನಾವೆಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ಸಿನಿಮಾನ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ತುಂಬಾ ಬೆರಳೆಣಿಕೆಯಷ್ಟು ಥಿಯೇಟರ್ಗಳು ಬರ್ತಿದೆ. ಸೊ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಚಿತ್ರಗಳನ್ನ ನಾವು ಉಳಿಸ್ಕೋಬೇಕು. ನಮ್ಮ ನಟರುಗಳಿಗೆ ನಾವು ಯಾವತ್ತೂ ಉಳಿಸ್ಕೋಬೇಕಂತ ಪ್ರಯತ್ನನ ನಾವು ಮಾಡೋಣ. ಈ ಚಿತ್ರಕ್ಕೆ ನನ್ನ ಕಡೆ ಆಲ್ ದ ಬೆಸ್ಟ್. ಸಂಜು ಎಕ್ಸ್ ಗೀತಾ ಇವಾಗ June 6th ರಿಲೀಸ್ ಆಗ್ತಾ ಇದೆ. ಇದೊಂದು ಅದ್ಭುತವಾದ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಆಶಿಸ್ತೀನಿ. ಸೊ ನನ್ನ ಮೈನಾ ಚಿತ್ರನ ನಾಗಶೇಖರ್ more than 10 times ನಾನು ನೋಡಿದೀನಿ ಥಿಯೇಟರ್ ನಲ್ಲೇ. ಯಾಕಂದ್ರೆ ಇವ್ರು ಮಾಡುವಂತ ಸಿನಿಮಾಗಳು ಥಿಯೇಟರ್ ನೋಡೋ ಆ ಒಂದು ಅನುಭವ ಇದೆಯಲ್ಲ, ಅದನ್ನ ನಾವು ಯಾವುದೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರೆ ಸಿಗೋದಿಲ್ಲ. ಸೊ ಥಿಯೇಟರ್ ಬಂದೇ ಅನುಭವನ ಅನುಭವಿಸ್ಬೇಕು ಅಂತ ನಾನು ಎಲ್ಲರನ್ನೂ ಕಳ್ಕಳಿಯಾಗಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರುಣ್ಯ ರಾವ್ ನನಗೆ ಫ್ರೆಂಡ್ ಅಷ್ಟೇ ಅಲ್ಲ, ಯಾರು ಗೊತ್ತಾ, ಅವ್ರ ಮೇಲೆ ಎಷ್ಟು ನನಗೆ ಅಪಾರವಾದ ಗೌರವ. ಯಾಕೆಂದ್ರೆ ನನ್ನ ತಮಿಳ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಕಾರುಣ್ಯ. ಸೊ ಥ್ಯಾಂಕ್ ಯು ಕಾರುಣ್ಯ. ಬಹಳ ದೊಡ್ಡ ನಿರ್ಮಾಪಕರು ಹೋಗಿ ಕನ್ನಡದ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಈಸ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅವ್ರಿಗೆ ಸಿನಿಮಾ ಕೊಡಬೇಕು ಅಂತ ಅವರ ಒಪ್ಪಿಸಿ ನನ್ನ ಕರೆಸಿ ತಮಿಳು ಸಿನಿಮಾ ಮಾಡಿಸಿದ್ರು. ಅದು ಮೊದಲು ಮಳೆ ಅಂತ ಮೈನಾ, ತಮಿಳು ಮೈನಾ, ಅಲ್ಲಿ 40% ಚೇಂಜ್ ಮಾಡಿ ಮುಂದಿನ ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಅದಕ್ಕೆ ಕಾರಣ ಅವರು. ದಟ್ಸ್ ವೈ ಐ ವಾಂಟ್ ಟು ಬಿ ಆನ್ ದಿ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್.